ವಾಚಾ ಮತ್ತು ಮನಸ ಶುದ್ಧವಾಗಿರೋದು ಇವತ್ತಿನ 2025 ಕಾಲಘಟ್ಟದಲ್ಲಿ ಇಲ್ಲ. ಹೇಗದು? ಕಾರಣ ಏನು? ಈಸಿ ಮನಿ ವಿತೌಟ್ ಎಫರ್ಟ್ಸ್. ಇದು ಎರಡು ಇರೋದನಿಂದ ಕಷ್ಟ ಬರೋದು. ಇನ್ನೊಂದು ಎಲ್ಲ ಬೇಗ ಸಿಗ್ತಾ ಇದೆ, ಬೇಗ ಸಿಗ್ತಾ ಇದೆ. ಇನ್ನೊಂದು ಕಂಪ್ಯಾರಿಸನ್ಸ್. ಅವರು ಆ ಥರ ಇದ್ದರೆ ನಾನು ಅವ್ರ ಸ್ಟೇಟಸ್ಗೆ ಇರಬೇಕು. ಇದು ಎರಡು ಬಂದುಬಿಟ್ರೆ ಭಾಳ ಕಷ್ಟ. ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ಕಂಪೇರ್ ಯುವರ್ ಸೆಲ್ಫ್ ವಿತ್ ಸೆಲ್ಫ್, ವಾಟ್ ಯು ವೇರ್ ಆ್ಯಂಡ್ ವಾಟ್ ಯು ಆರ್. ಎನ್ನೇನಾಗಿದೆ ಇವತ್ತೇನಾಗಿದೆ ನಾಳೆ ಏನಾಗಬೇಕು. ಇಲ್ಲ, ನೀ ಯಾವ ಥರ ಇದ್ದೀರಾ, ಈಗ ಯಾವ ಥರ ಇದ್ದೀರಾ. ಅಂದ್ರೆ ಅದೇ ಸರ್, ನಾನು ನಿನ್ನೆ ಏನಾಗಿದ್ದೆ ಅದಕ್ಕೆ ನಾನು ಹೋಲಿಸ್ಕೋಬೇಕು. ಹೌದು. ನಾಳೆ ಏನಾಗಬೇಕು ಅದಕ್ಕೆ ನಾನು ಗುರಿ ಇಟ್ಕೋಬೇಕು, ಪಕ್ಕದಕ್ಕಲ್ಲ ಅಂತ. ಆಯ್ತಾ? ಇದು ಇದ್ರೇನೆ ಸಾಕು. ನೀ ಕಂಪ್ಯಾರಿಸನ್ಸ್ ಮಾಡ್ಕೊಳ್ಳೋದೇ ಅವಶ್ಯಕತೆ ಇಲ್ಲ. ನಿಮ್ಮ ಗೋಲಲ್ಲಿ ನೀವು ಹೋಗಿದ್ರೆ ಎಲ್ಲ ನಿಮಗೂ ಸಿಗತ್ತೆ. ಕಷ್ಟ ಪಡಬೇಕು. ಈಗ ಏನು ಮಕ್ಕಳು ನೀವು ನೋಡಿದರೆ ಆಯುರ್ವೇದದಲ್ಲಿ ಓದ್ತಾ ಇಲ್ಲ, ಅಲೋಪತಿಯಲ್ಲಿ ನೋಡಿದರೆ ಓದ್ತಾ ಇಲ್ಲ. ಅವ್ರಿಗೂ ಒಂದು ಇದೂ ಡಯಾಗ್ನೋಸಿಸ್ ಪ್ರೋಟೋಕಾಲೇ ಅವ್ರಿಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು? ಆಯುರ್ವೇದದಲ್ಲಿ ಸೈಂಟಿಫಿಕ್ ವ್ಯಾಲಿಡೇಷನ್ ಇಲ್ಲ ಅಂತ ಹೇಳೋದಕ್ಕಿಲ್ಲ, ಎಲ್ಲ ಇದೆ. ಅದು ಕೂತ್ಕೊಂಡು ಓದಬೇಕು, ಅದು ಡಿಕೋಡಿಂಗ್ ಮಾಡಬೇಕು. ಸಂಸ್ಕೃತದಲ್ಲಿ ಇದೆ, ಅದು ಡಿಕೋಡಿಂಗ್ ಮಾಡಿಕೊಂಡು ಅದು ಅರ್ಥ ಮಾಡಿಕೊಂಡು ಅದು ಪ್ರಯಾಸ ಪಟ್ಟಿದ್ರೇ ಆಗತ್ತೆ. ಯಾವುದು ಸರ್ ಬುಕ್ಸ್ಗಳು ಯೂಶಲಿ ಇದೆಲ್ಲದ್ರ ಬಗ್ಗೆ ಆಸಕ್ತಿ ಇರೋರಿಗೆ? ಅದು ತುಂಬ ಬುಕ್ಸ್ ಇದೆ. ಚರಕರು ಬರೆಸಿದ್ದಾರೆ, ಸುಶ್ರುತ ಬರೆಸಿದ್ದಾರೆ. ಅದೆಲ್ಲ ಡಿಕೋಡಿಂಗ್ ಮಾಡಿ ಎಷ್ಟೋ ನಮ್ಮ ಆಯುರ್ವೇದ ಇವರು ಮುಂದೆ ಇರೋರು ಎಲ್ಲರೂ ಪ್ರೊಫೆಸರ್ಸ್ ಎಲ್ಲರೂ ಮಾಡಿ ಇಟ್ಟಿದ್ದಾರೆ. ಬಟ್ ಇದು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೂ ಬಿಟ್ಟಿಲ್ಲ ಫಾರ್ ದಿ ಪಾಸ್ಟ್ 100 years. ಅಂದರೆ ಫಾರ್ಮಾ ಇಂಡಸ್ಟ್ರಿ, ಬ್ರಿಟಿಷ್ ಅವರು ಬಂದ ತಕ್ಷಣ ಅವ್ರು ಕೊಟ್ಟಿರೋ ಒಂದು ಇಂಜೆಕ್ಷನ್ಸ್ಗೂ ಬೆಣ್ಣು ಸರಿ ಹೋಗಿದೆ, ಅದೇ ನನಗೆ ಬೇಕು, ಮೀನ್ಸ್ ಇಮಿಡಿಯೇಟ್ ರಿಸಲ್ಟ್. ಆವತ್ತು ಯಾರು ನಿಮ್ಮ ಕೂತ್ಕೊಂಡು 6 ತಿಂಗಳು ಇದು ಮೂಲಿಕೆಗಳು ತೊಗೋಬೇಕು ಅಂತ ಯಾರು ಕೂತಿರ್ತಾರೆ? ಯಾರು ಕೂತಿರಲ್ಲ. ಇಮಿಡಿಯೇಟ್ ರಿಸಲ್ಟ್ ಬೇಕು. ಬಟ್ ಅದು ಏನಾಗತ್ತೆ? ಸೈಡ್ ಎಫೆಕ್ಟ್ಸ್. GI ಟ್ರ್ಯಾಕ್ಟ್ ಹೊಟ್ಟೋಗುತ್ತೆ. ಅಂದರೆ ಮೀನ್ಸ್ ನಿಮ್ಮದು ಇದು ಇಂಟೆಸ್ಟೈನ್ಸ್ ಇದೆ ಅಲ್ವಾ, ಸ್ಟಮಕ್, ಸ್ಮಾಲ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್, ಗ್ಯಾಸ್ಟ್ರೋಎಂಟ್ರಾಲಜಿ ಹೇಳ್ತೀವಿ ಆ ಡಾಕ್ಟ್ರನು. ಅವರು ಆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ, ಏನು ಮೆಡಿಸಿನ್ಸ್ ತೊಗೊಳ್ತೀರೋ ಅದು ಫಸ್ಟ್ ನಿಮ್ಗೆ ಅಫೆಕ್ಟ್ ಆಗೋದೇ ನಿಮ್ಮ ಲಿವರು, ದೆನ್ ಸ್ಟಮಕ್, ಸ್ಮಾಲ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ಸ್. ಸೊ ಇದು ಏನು ಆಯುರ್ವೇದ ಈ ಆಯುರ್ವೇದ ಮೂಲಿಕೆಗಳನ್ನು ಪ್ಯೂರಿಫೈಡ್ ಫಾರ್ಮಲ್ಲಿ ತೊಗೊಂಡಿದ್ದಾರೆ. ಇವ್ರಿಗೆ ಮೆಡಿಸಿನ್ಸ್ ಎಲ್ಲಿಂದ ಸಿಗ್ತಾ ಇದೆ? ಇಂಗ್ಲೀಷ್ ಮೆಡಿಸಿನ್ಸ್ ಹೇಳೋದು ಅದೇನು ಬೇರೆ ಇಲ್ಲ, ನೇಚರಲ್ಲಿ ಏನಿದೋ ಅದೇ ತೊಗೊಳ್ತಾರೆ, ಅದನ್ನೇ ಆರ್ಟಿಫಿಷಿಯಲಿ ಲ್ಯಾಬಲ್ಲೂ ಕ್ರಿಯೇಟ್ ಮಾಡ್ತಾರೆ. ಈಗ ಅದು ಪ್ಯೂರಿಫೈಡ್ ಫಾರ್ಮ್. ನಿಮ್ಮ ಮೈ ಬಂದು ಒಂದು ಕಾಯ ಬಂದು ಪೂರ್ತಿ ತೊಗೋಬೇಕು ಒಂದು ಮೆಡಿಸಿನ್ ಅಂದರೆ ಅದು ಪ್ಯೂರಿಫೈಡ್ ಫಾರ್ಮಲ್ಲಿ ಹೋಗುತ್ತೆ. ಈಗ ನೀವು ವಾಟರ್ ತೊಗೊಳ್ತಾ ಇದ್ದೀರಾ, ಬಿಸ್ಲರಿ ವಾಟರೇ ತೊಗೊಳ್ತಾ ಇದ್ದೀರಾ, ಮಿನರಲ್ಸ್ ಎಲ್ಲ ಹೊಟ್ಟೋಗಿದ, ಅದು ನೀವು ಕುಡಿತಾ ಇದ್ದೀರಾ, ಅದಕ್ಕೆ ಸಮಸ್ಯೆ ಏನಾಗುತ್ತೆ? ಈಗೇನು ಹೊಟ್ಟೆನೇ, ಅದೇ ಹೊಟ್ಟೆ ನೋವು ಬರೋದು. ಇನ್ನು ಬೇರೆ ಯಾವುದೋ ಕಡೆಯಿಂದ ಅದು ಬಂದು ಮತ್ತೆ ಕಾರಣ ಏನಂದರೆ ನಿಮಗೆ ಎಷ್ಟು ಮಿನರಲ್ಸ್ ಬೇಕೋ ಅದು ಇರಬೇಕು. ನ್ಯಾಚುರಲ್ ವಾಟರಲ್ಲಿ ಮಿನರಲ್ಸ್ ಇರುತ್ತೆ, ಯಾವುದು ಬೇಡವೋ ಅದೇ ತೆಗೆಸ್ಬಿಡುತ್ತೆ, ಆಟೋಮ್ಯೂನ್ ತೆಗೆಸ್ಬಿಡುತ್ತೆ. ಅದು ಬಿಟ್ಟು ಈಗ ಪ್ಯೂರಿಫೈಡ್ ಫಾರ್ಮ್ ಎಲ್ಲ ಕೊಟ್ಟು ಆ ಮೊಮೆಂಟಲ್ಲಿ ನಿಮಗೂ ಸರಿಯಾಗಿ ಇರೋದು. ನೆಕ್ಸ್ಟ್ ಮೊಮೆಂಟ್ಗೂ ಅದರ ಪರಿಣಾಮ ಏನಾಗತ್ತೆ ಅದು ಯಾರು ವಿಚಾರ ಮಾಡ್ತಾಯಿಲ್ಲ. ಈಗ ಕೆಲವರು ನನ್ನ ಹತ್ರ ಪೇಷಂಟ್ಸ್ ಬಂದಿದ್ದಾರೆ, ಬೆಣ್ಣೋವು ಬಂದಿದ್ದಾರೆ. ಬೆಣ್ಣೋವು ಎಲ್ಲ ಸರಿಪಡಿಸ್ಕೊಂಡು ಹೋಗ್ತಾರೆ. ಕಾರಣ ಏನಂದರೆ ಅದರಲ್ಲಿ ಅಷ್ಟು ನೋವು ಇರಲ್ಲ. ಒಂದು ಚೆನ್ನಾಗಿ ಒಂದು ಆಯುರ್ವೇದ ಮಸಾಜ್ ಇರುತ್ತೆ. ಮಸಾಜ್ ಅಂದರೆ ಅದು ಫುಲ್ ಇದು ಒಂದು ಕರ್ಮ ಮಾಡ್ತೀವಿ ನಾವು. ಆ ಕರ್ಮ ಮಾಡೋ ಟೈಮಲ್ಲಿ ಅದು ಚೆನ್ನಾಗಿ ನಿದ್ರೆ ಬರುತ್ತೆ, ನೋವು ಕಡಿಮೆ ಆಗುತ್ತೆ. ಬಟ್ ಅದು 5-6 ದಿನ ಆಗುತ್ತೆ. ಅದೇ ಇದು ನಿಮಗೂ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸ್ಫಂಕ್ಷನ್ ಆಗಿಬಿಟ್ರೆ, ಅದರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸ್ಫಂಕ್ಷನ್ ಅಂದರೆ ನಿಮಗೂ ಎಥ್ರೋಸ್ಕ್ಲೆರೋಸಿಸ್ಟು ನಾವು ಹೇಳ್ತೀವಿ ಇಂಗ್ಲೀಷ್ ಪದದಲ್ಲಿ, ಮಾಡರ್ನ್ ಟರ್ಮ್. ಅದು ಏನು ಅಂದರೆ ನಿಮ್ಮ ಬ್ಲಡ್ ಯಾವತ್ತು ಕ್ಲಾಟ್ ಆಗೋದಕ್ಕೂ ಶುರು ಆಗುತ್ತೋ, INR ವ್ಯಾಲ್ಯೂ ಕಡಿಮೆ ಆಗುತ್ತೋ ಇಲ್ಲ ಜಾಸ್ತಿ ಆಗುತ್ತೋ ಆವತ್ತು ಬ್ಲಡ್ ಕ್ಲಾಟ್ ಆಗುತ್ತೆ. ಈ ಬ್ಲಡ್ ಕ್ಲಾಟು ಎಗೇನ್ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ಸು ಇದರಿಂದೇ ಬರೋದು. ಜಂಕ್ ಫುಡ್ಸ್ ತಿಂದರೆ, ಈಗ ಎಣ್ಣೆ ಪದಾರ್ಥ ತುಂಬ ಫ್ರೈ ಮಾಡಿ ತಿಂದಿದ್ರೆ ಅದಾಗತ್ತೆ, ಆಯಿತಾ. ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೆಲವ್ರಿಗೂ ಜೆನೆಟಿಕ್ ಇದು ಡಯಾಬಿಟಿಕ್ ಇರ್ತಾರೆ ಫ್ಯಾಮ್ಲಿಯಲ್ಲಿ. ಆ ಜೆನೆಟಿಕ್ ಡಯಾಬಿಟಿಸ್ ಹೇಳಿದರೆ ಅವ್ರಿಗೇನು LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಟು ಹೇಳ್ತೀವಿ. ಅದು ಶುಗರ್ ಫ್ಯಾಟ್ಸ್ನು ಜಾಸ್ತಿ ಮಾಡುತ್ತೆ. ಒಂದು ಟ್ರೈಗ್ಲಿಸರೈಡ್ಸ್, ಒಂದು LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್.
ಆವತ್ತು ಏನಾಗುತ್ತೆ HDL ಯಾವುದು ನಿಮ್ಮ ಕೊಲೆಸ್ಟ್ರಾಲ್ ಚೆನ್ನಾಗಿ ಇರಬೇಕೋ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅದು ಕಡಿಮೆ ಆಗುತ್ತೆ. ಜಂಕ್ ಫುಡ್ಸ್ನಿಂದ ಬಂದಿರೋ ಆ ಎಣ್ಣೆ LDL ಅದು ಕೊಲೆಸ್ಟ್ರಾಲ್ ಪ್ಲೇಗ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಆರ್ಟ್ರೀಸಲ್ಲಿ ಪಲ್ಮರಿ ಆರ್ಟ್ರೀಸೋ ಇಲ್ಲ ಕರ್ನರಿ ಆರ್ಟ್ರೀಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಬ್ಲಾಕ್ ಆಗಿಬಿಡುತ್ತೆ. ಅದು ಬ್ಲಾಕ್ ಆಗೋ ಟೈಮಲ್ಲಿ ಆ ವೆಸಲ್ಸ್ ಒಂದು ಈ ಥರ ಇದ್ದರೆ ಇಲ್ಲಿ ಪೂರ್ತಿ ಅದು ಸುತ್ತಕೊಂಡು ಇದ್ದರೆ ಬ್ಲಡ್ ಪಾಸ್ ಆಗತ್ತಾ? ಬ್ಲಡ್ ಪಾಸ್ ಆಗಲ್ಲ. ಬ್ಲಡ್ ಪಾಸ್ ಆಗ್ತಾ ಇಲ್ಲ ಅಂದರೆ ಆವತ್ತು ಬರೋದು ಸ್ಟ್ರೋಕ್. ಅದು ಬ್ರೈನ್ಗೂ ಹೋಗ್ಬೋದು, ಥ್ರೂ ಇಂಟರ್ನಲ್ ಕರೋಟೆಡ್ ಆರ್ಟ್ರಿ ಅಂತ ಹೇಳ್ತೀವಿ ಇಲ್ಲಿ, ಅದರಿಂದ ಬ್ರೈನ್ಗೂ ಸ್ಟ್ರೋಕ್ ಹೊಡಿಬೋದು. ಅದು ರೈಟ್ ಸೈಡ್ ಪ್ಯಾರಲಿಸಿಸ್ ಆಗ್ಬೋದು, ಇಲ್ಲಾಂದರೆ ಲೆಫ್ಟ್ ಸೈಡ್ ಪ್ಯಾರಲಿಸಿಸ್ ಆಗ್ಬೋದು, ಇಲ್ಲಾಂದರೆ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು. ಸೊ ಈಗ ಇನ್ನೊಂದೊಂದು ವ್ಯತ್ಯಾಸ ಹೇಳ್ತೀನಿ. ಕಾರ್ಡಿಯಕ್ ಅರೆಸ್ಟ್ಗೂ ಹಾರ್ಟ್ ಅಟ್ಯಾಕ್ ಅಂದರೆ ಬ್ರಾಟ್ ಟು ಡೆತ್. ಕಾರ್ಡಿಯಕ್ ಅರೆಸ್ಟ್ ಅಂದರೆ ಜಸ್ಟ್ ಎಜೆಕ್ಷನ್ ಫ್ರ್ಯಾಕ್ಷನ್, ನಿಮಗೂ ಬ್ಲಡ್ ಪಂಪ್ ಆಗ್ತಾ ಇಲ್ಲ ಬಾಡಿ ಮೀನ್ಸ್ ಹಾರ್ಟಲ್ಲಿ. ಕಾರಣ ಏನು? ಬ್ಲಡ್ ವೆಸಲ್ಸ್ ಅಲ್ಲಿ ಸ್ಟಿಫ್ ಆಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಆಕ್ಸಿಜನೇಟೆಡ್ ಬ್ಲಡ್ ಇಲ್ಲ, ಆಯಿತಾ? ಅದರಿಂದ ನಿಮಗೂ ಆ ಬ್ಲಡ್ ಕ್ಲಾಟ್ ಆಗೋದು ಈ ಜಂಕ್ ಫುಡ್ಸ್ನಿಂದು. ಈಗ ಇದಕ್ಕೂ ಮೆಡಿಸಿನ್ಸ್ ಕೊಡ್ತಾರೆ, ಎಕೋಸ್ಪಿರಿನ್ AV 150 mg ಇಂಟು ಕೊಡ್ತಾರೆ ಮಾಡರ್ನ್ ಡಾಕ್ಟರ್ಸ್. ಅದು ಕೊಟ್ಟಿದ ತಕ್ಷಣ 1-2 ತಿಂಗಳಲ್ಲಿ ನಿಮ್ಗೆ ಆರ್ಟ್ರೀಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಹೆವಿನೆಸ್ ಹಾರ್ಟಲ್ಲಿ ಇರೋದೆಲ್ಲ ಕಡಿಮೆ ಆಗುತ್ತೆ. ಬಟ್ ಅದು ಸೈಡ್ ಎಫೆಕ್ಟ್ಸ್ ಎಲ್ಲಿ? ಅದು ಪ್ಯೂರಿಫೈಡ್ ಫಾರ್ಮ್ ಆಫ್ ಅರ್ಜುನ ಅರಿಷ್ಟ. ಅಂದ್ರೆ ಆಯುರ್ವೇದದಲ್ಲಿರುವ ಅರ್ಜುನ ಅರಿಷ್ಟ ಗಿಡಮೂಲಿಕೆಯ ಪ್ಯೂರಿಫೈಡ್ ಫಾರ್ಮೇ ಇಕೋಸ್ಪಿರಿನ್. ಅರ್ಜುನ ಅರಿಷ್ಟ ಅಂದ್ರೆ ಇದು ಟಾನಿಕ್. ಅದು ಅರ್ಜುನನೇ ಮೇನ್ ಮೂಲಿಕ. ಅರ್ಜುನ ಅಂತ ಹೇಳ್ತೀವಿ, ಅದು ಟಾನಿಕ್ ಫಾರ್ಮ್ ಅಲ್ಲಿ ಅರಿಷ್ಟ ಅಂತ ತರಿಸ್ತೀವಿ. ಸರಿ. ಅದು 1 ಸ್ಪೂನ್ ಡೈಲಿ ತಗೊಂಡ್ರೆ ನಿಮ್ಗೆ ಏನಾಗಲ್ಲ. ಅದೇ ಇದು ಗಾರ್ಲಿಕ್ನು ಅದರಲ್ಲಿ ತಗೊಳ್ತಾರೆ. ಗಾರ್ಲಿಕ್ ತೊಗೊಂಡ್ರೆ ಅದನ್ನು ಅದೇ ಇದು ಕೆಲಸ ಮಾಡುತ್ತೆ, ಮೀನ್ಸ್ ಬ್ಲಡ್ ಥಿನ್ನರ್ ಗಾರ್ಲಿಕ್ಕು. ಸೊ ಅರ್ಜುನ ಅರಿಷ್ಟ ತಗೊಳ್ಳಿ, ಇಲ್ಲ ಗಾರ್ಲಿಕ್ ತಗೊಳ್ಳಿ, ಡೈಲಿ ಗಾರ್ಲಿಕ್ ತಗೊಳ್ಳಿ, ನಿಮ್ಗೂ ಈ ಸಮಸ್ಯೆನೇ ಬರುತ್ತೆ. ಇದು ಯಾವುದೇ ಫೇಸ್ ಇದ್ರೇನು ತಗೋಬಹುದು. ಅಂದ್ರೆ ಈಗ ಕಾರ್ಡಿಯಕ್ ಅರೆಸ್ಟ್ ಆಗಿದೆ, ಇಲ್ಲ ಸ್ಟ್ರೋಕ್ ಓಡಿಸಿದೆ, ಬ್ರೈನ್ ಸ್ಟ್ರೋಕ್ ಓಡಿಸಿದೆ, ಪ್ಯಾರಲಿಸಿಸ್ ಆಗಿದ್ದಾರೆ, ಡೈಲಿ ಗಾರ್ಲಿಕ್ ಕೊಡಿ, ಚೆನ್ನಾಗಿ ಆಗ್ತಾರೆ. ಹಾಂ, 2 ಪೀಸಸ್ ಕೊಡಿ ಗಾರ್ಲಿಕ್, ರಾ ಕೊಡಿ, ಇಲ್ಲ ಅಂದ್ರೆ ಅದು ಫ್ರೈ ಮಾಡಿ ಕೊಡಿ. ಹಂಗೆ ತಿನ್ಬೇಕು. ಯಾವ ಟೈಮ್ ಇಲ್ಲ, ಏನಿಲ್ಲ, ಅದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದು ಯಂಗ್ಸ್ಟರ್ಸ್ ಫಾಲೋ ಮಾಡ್ಬೋದಾ? ಖಂಡಿತವಾಗಿ ಮಾಡಬೇಕು. ಏನೇನೋ ತಿಂತಾ ಇದ್ದೀರಾ, ಗಾರ್ಲಿಕ್ ತಿನ್ನಿ, ಏನಾಗತ್ತೆ? ನಾನ್ ವೆಜ್ ಈಗ ತಗೊಳ್ತಾರೆ, ಅದರಲ್ಲಿ ಸ್ಮೆಲ್ ಬರಲ್ಲವಾ? ಫಾಲ್ ಸ್ಮೆಲ್ ಅದರಲ್ಲಿ ಇದೆ ಅಲ್ವಾ? ಅದೇ ಥರ ಇದು ಗಾರ್ಲಿಕ್ ತಿಂದ್ರೇನು ಫಾಲ್ ಸ್ಮೆಲ್ ಇರುತ್ತೆ. ಮೌತ್ ವಾಶ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರ. ಲವಂಗ ಅದಾದ್ಮೇಲೆ ಅದು ಒಳ್ಳೇದು. ಸೊ ಅದರಿಂದ ಯಾವುದು ತಪ್ಪಿಲ್ಲ. ತಗೊಳ್ಳೋದು ಪರ್ಫೆಕ್ಟಾಗಿ ತಗೊಂಡ್ರೆ, ಕಡಿಮೆಯಾಗಿ ತಗೊಂಡ್ರೆ ಅದು ಒಳ್ಳೇದು.